ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್, ವೆಲ್ಕಮ್ ಬ್ಯಾಕ್ ಟು ರೆಸಿಪಿ ವ್ಲಾಗ್. ನಾನಿವತ್ತು ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಜನರಲಿ ದಮ್ ಬಿರಿಯಾನಿ ದಮ್ ಕಟ್ಟಿ ಮಾಡೋದು ದಮ್ ಬಿರಿಯಾನಿ. ನಾನಿವತ್ತು ಕುಕ್ಕರಲ್ಲಿ ಮಾಡೋಣ ಅಂತ ಇದ್ದೀನಿ. ದಮ್ ಕಟ್ಟಿ ಮಾಡೋದು ನಮ್ಮಮ್ಮಗೆ ಸ್ವಲ್ಪ ಇಷ್ಟ ಇಲ್ಲ, ಸೊ ಅದಕ್ಕೆ ಇವತ್ತು ಕುಕ್ಕರಲ್ಲಿ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ನಾನು ಕೆಲವೊಂದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಏನೇನು ಅಂತ ತೋರಿಸ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಷ್ಟು ಸಾಮಗ್ರಿಗಳನ್ನು ಹುರ್ಕೊಳ್ಬೇಕು. ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹೆಸರು ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಇದನ್ನೆಲ್ಲ ಹುರಿದು ರುಬ್ತೀನಿ. ಯಾಕೆ ಅಂದರೆ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಸಹಿತ ರುಬ್ತೀನಿ. ಹಾಗೆ ತೆಂಗಿನಕಾಯಿ ಹುರಿದು ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಹುರಿದು ಮಾಡ್ತೀನಿ. ಜನರಲಿ ಹಾಗೇನೂ ಹಾಕ್ತಾರೆ, ಹಾಗೆ ಮಾಡಿದ್ರು ಬೇರೆ ಥರ ಟೇಸ್ಟ್ ಬರುತ್ತೆ. ಹುರಿದು ಹಾಕಿದಾಗ ಇನ್ನೊಂದು ರೀತಿ ಟೇಸ್ಟ್ ಬರುತ್ತೆ. ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನ ನಾನು ಹುರ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂಗೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು. ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇದ್ದಷ್ಟು ಬಿರಿಯಾನಿ ಅಥವಾ ಪಲಾವ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆಗಿದೆ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ಇದನ್ನ ಆಫ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಅದು ಆರಿದ ಮೇಲೆ ನಾನು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ಈಗ ಇದು ಆರಿದೆ. ಸ್ವಲ್ಪ ನೀರು ಹಾಕೊಳ್ತಾ ಇದನ್ನ ರುಬ್ಕೊಳ್ಬೇಕಾಗತ್ತೆ, ಇಲ್ಲ ಅಂದ್ರೆ ಇದು ನುಣ್ಣಗೆ ಬರೋದಿಲ್ಲ. ಅಂಡ್ ಐ ಹ್ಯಾವ್ ಟು ಶೋ ಯು ಆಲ್, ದಿಸ್ ಇಸ್ ದಿ ನ್ಯೂ ಅಡಿಷನ್ ಟು ಮೈ ಕಿಚನ್, ಆಟಂಬರ್ಗ್ ಮಿಕ್ಸಿ. ಎಷ್ಟು ಟೈನಿ ಆಗಿದೆ ನೋಡಿ ಇದು, ವಿಚ್ ಇಸ್ ವೆರಿ ಗುಡ್. ಯಾಕೆಂದ್ರೆ ಹಳೆ ಮಿಕ್ಸಿ ಎಲ್ಲ ಹಿಂಗೆ ಒಂದು ಜಾಗ ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇತ್ತು, ಹಾಗಾಗಿ ಈ ತರ ಚಿಕ್ಕದ್ ಬೇಕಿತ್ತು. ಹಾಗೆ ನನ್ನ ಕಿಚನ್ಗೆ ಮ್ಯಾಚ್ ಆಗೋ ತರ ಕಲರ್ ಬೇಕಾಗಿತ್ತು. ಸೊ ಸಿಲ್ವರ್ ಅಂಡ್ ಬ್ಲ್ಯಾಕ್. ಅಂಡ್ ಒನ್ ಮೋರ್ ಥಿಂಗ್, ಇದು ಫುಲ್ಲಿ ಆಟೋಮ್ಯಾಟಿಕ್. ನಾವು ಇದನ್ನ ಆನ್ ಮಾಡಿ ನಮ್ಮ ಕೆಲಸ ಬೇರೆ ಏನಾದ್ರು ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿ ಕೋರ್ಸ್ 1, 2, 3 ಅಂತ ಆಪ್ಷನ್ಸ್ ಕೂಡ ಇದೆ. ಕೋರ್ಸ್ ಅಂದ್ರೆ ನಮಗೆ ಸ್ವಲ್ಪ ತರಿಯಾಗಿ ಏನಾದ್ರು ಬೇಕು ಅಂತಂದ್ರೆ ನಾವು ಕೋರ್ಸ್ ಅಲ್ಲಿ ಇಟ್ಬಿಡ್ಬೋದು. ಹಾಗೆ ವೆಜಿಟೇಬಲ್ ಚಾಪರ್ ಕೂಡ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈರುಳ್ಳಿ ಅಂತೂ ಇಷ್ಟು ಸಣ್ಣಕ್ಕಾಗಿರತ್ತೆ. ಸೊ ದಟ್ ಈಸ್ ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ದಿಸ್ ಮಿಕ್ಸಿ, ಆಟಂಬರ್ಗ್ ಮಿಕ್ಸಿ. ಈಗ ರುಬ್ಬಿದ್ದು ರೆಡಿ ಆಯ್ತು. ಬೇಗನೆ ರುಬ್ಬಿಡತ್ತೆ ಇದು ಮಿಕ್ಸಿ. ಅಂದ್ರೆ ಹೊಸದ್ ಬೇರೆ, ಮತ್ತೆ ಜಾರ್ ಮಷೀನ್ ಎಲ್ಲ ಅಪ್ಗ್ರೇಡೆಡ್ ಆಗಿರೋದ್ರಿಂದ ಮಿಕ್ಸಿ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗತ್ತೆ. ನಾನಂತೂ ಯೂಸ್ ಮಾಡ್ತಾ ಇದ್ದು 10 ವರ್ಷ ಹಳೇದು ಮಿಕ್ಸಿ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ 100% ಬೆಟರ್. ಅಕ್ಕಿ ತಗೊಂಡಿದ್ದೀನಿ, ನಾನು ಇಬ್ಬರಿಗೆ ಮಾಡ್ತಾ ಇರೋದು. ಸೊ 1 ಪಾವಿನಷ್ಟು ನಾರ್ಮಲ್ ಅಕ್ಕಿ, ನೀವು ಬುಲೆಟ್ ರೈಸ್ ಅಥವಾ ಏನು ಸೋನಾ ಮಸೂರಿ ಏನು ಬಳಸ್ತೀರಾ ಅದನ್ನ 1 ಪಾವು ತಗೊಂಡಿದ್ದೀನಿ. ಮತ್ತೊಂದು ಪಾವು ಅದಕ್ಕಿಂತ ಸ್ವಲ್ಪ ಕಾಲು ಭಾಗ, ಅಂದ್ರೆ 1/4 ಪಾವಿನಷ್ಟು ಬಾಸ್ಮತಿ ಕ್ವಾಂಟಿಟಿ ಜಾಸ್ತಿ ಇರಲಿ, ಫ್ರೇಗ್ರೆನ್ಸ್ ಅಥವಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬಾಸ್ಮತಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದನ್ನ ತೊಳೆದು ಇಟ್ಕೊಳ್ತೀನಿ. ತೊಳೆದು ನೆನೆಯಲ್ಲಿ ಬಿಟ್ಟು ಅಷ್ಟೊತ್ತಿಗೆ ನಾನು ಕುಕ್ಕರಲ್ಲಿ ಫ್ರೈ ಮಾಡೋಕ್ಕೆ ಶುರು ಮಾಡ್ತೀನಿ. ಮಶ್ರೂಮ್ ಅನ್ನ 1 ಪ್ಯಾಕ್ ಮಶ್ರೂಮ್ ಏನ್ ಬರುತ್ತೆ ಅದ್ರ ಫುಲ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಉಪ್ಪು ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಮತ್ತೆ ಈರುಳ್ಳಿಯನ್ನ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅಕ್ಕಿ ತೊಳೆದು ರೆಡಿ ಇದೆ, ಮಸಾಲೆ ರುಬ್ಬಿ ರೆಡಿ ಇದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಬೇಕು ಇದೆಲ್ಲ ರೆಡಿ ಇದೆ. ನನ್ನ ಕುಕ್ಕರ್ ಕೂಡ ರೆಡಿ ಇದೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡೂ ಹಾಕೊಳ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಅಡುಗೆ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತಾರೆ, ಹಾಗಂತ ನಾನು ಸಿಕ್ಕಾಪಟ್ಟೆ ಎಣ್ಣೆ ಹಾಕಲ್ಲ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತೀನಿ. ತುಪ್ಪ ಇದ್ರೇನು ಅಷ್ಟೇ, ಅದ್ರ ಫ್ಲೇವರೇ ಬೇರೆ. ಸೊ 1 3 ಚಮಚದಷ್ಟು ಎಣ್ಣೆ, 1 2 ಚಮಚ ತುಪ್ಪ ಹಾಕಿದ್ದೀನಿ.
ಬೇಕಂದ್ರೆ ಗೋಡಂಬಿ ಹಾಕೊಳ್ಬಹುದು. ನನ್ನ ಪ್ರಕಾರ ಮಶ್ರೂಮ್ ಜೊತೆ ಗೋಡಂಬಿ ಮ್ಯಾಚ್ ಆಗಲ್ಲ ಅಂತ ನಾನು ಗೋಡಂಬಿನ ಈ ಬಿರಿಯಾನಿಗೆ ಬಳಸೋದಿಲ್ಲ. ಸೊ ಈ ಎಣ್ಣೆ ಕಾದಿದೆ. ಈಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ನಾನು ಬಟಾಣಿ ಹಾಕಿದ್ದೀನಿ. ಈಗ ಮಶ್ರೂಮ್ ಅನ್ನ ಹಾಕೊಳ್ತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾ, ನಾನು 1 ಪ್ಯಾಕ್ ಏನು ಮಶ್ರೂಮ್ ಅನ್ನ ಕಟ್ ಮಾಡ್ಕೊಂಡಿದ್ದೆ ಇದನ್ನ ಅರ್ಧ ಬಿರಿಯಾನಿ ಹಾಕ್ತಾ ಇದ್ದೀನಿ. ಇನ್ನು ಅರ್ಧನ ಕಬಾಬ್ ಮಾಡ್ತೀನಿ. ಅದನ್ನ ರೆಸಿಪಿನ ಇದು ಆದ ಮೇಲೆ ತೋರಿಸ್ತೀನಿ. ಐ ಥಿಂಕ್ ಇಷ್ಟು ಸಾಕು. ಹಾಫ್ ಅದಕ್ಕೆ ಅರ್ಧ ಇದಕ್ಕೆ. ಈಗ ಇದು ಫ್ರೈ ಆಗಿದೆ. ನಾನು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೊಳ್ತೀನಿ. ಈಗ ಏನ್ ರುಬ್ಬಿದ್ದೆ ಅಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇದು ತೊಳೆದ್ ನೀರ್ ಹಾಕ್ಬೋದು. ನಾನು ನೀರ್ ಹಾಕ್ತೀನಲ್ಲ ಕೊನೆಯಲ್ಲಿ, ಅವಾಗ ಹಾಕ್ತೀನಿ. ಈಗಲೇ ಹಾಕಲ್ಲ, ಯಾಕಂದ್ರೆ ಇದು ಸ್ವಲ್ಪ ಫ್ರೈ ಆಗ್ಲಿ. ನೀರಿಲ್ಲದೆ ಫ್ರೈ ಆಗ್ಬೇಕು. ಈಗ ಇದು ಕುದೀತಾ ಇದೆ. ಇದಕ್ಕೆ ಅರಿಶಿಣದ ಪುಡಿ, ಬಿರಿಯಾನಿ ಪೌಡರ್, ರೆಡಿ ಬಿರಿಯಾನಿ ಪೌಡರ್, ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನ ಹಾಕ್ತಾ ಇದ್ದೀನಿ. ಇಷ್ಟೇ ಮಸಾಲ ಇದಕ್ಕೆ. ಮತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ತೊಳೆದಿಟ್ಟಿರೋ ಅಕ್ಕಿ ನೆನೆ ಇಟ್ಟಿದ್ನಲ್ಲ, ನೀರನ್ನೆಲ್ಲ ನಾನು ತೆಗೆದಿದ್ದೀನಿ, ಸೋಸಿದ್ದೀನಿ. ಯಾಕೆಂದ್ರೆ ಇಲ್ಲಿ ಮೆಜರ್ಮೆಂಟ್ ಗೊತ್ತಾಗಲ್ಲ, ಹಾಗಾಗಿ ಅಕ್ಕಿಯಲ್ಲಿ ನೀರನ್ನ ತೆಗೆದು ಈಗ ಬರೀ ಅಕ್ಕಿ ನೆನೆದಿರೋದ್ರಿಂದ ತುಂಬಾ ರಫ್ ಆಗಿ ಇದು ಮಾಡಬಾರ್ದು, ಯಾಕಂದ್ರೆ ಒಡೆದೋಗ್ಬಿಡತ್ತೆ. ನಾಜೂಕಲ್ಲಿ ಇದನ್ನ ಮಿಕ್ಸ್ ಮಾಡಿದ್ರೆ ಮತ್ತೆ ಎಷ್ಟು ನೀರ್ ಬೇಕು. ಈಗ 2.25 ಲೋಟ ಅಕ್ಕಿ ಹಾಕೊಂಡಿದ್ದೀನಲ್ಲ, ನಾನು ಇದಕ್ಕೆ 1.25 ಅಷ್ಟು ನೀರ್ ಹಾಕೊಳ್ತೀನಿ ಅಷ್ಟೇ. ಜಾಸ್ತಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇದು 2 ಲೀಟರ್ ಕುಕ್ಕರು. ನಾನು ಇಬ್ರಿಗೆ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿದೆ ಇದು 2 ಲೀಟರ್ ಕುಕ್ಕರ್. ಪರ್ಫೆಕ್ಟ್ ಮೆಜರ್ಮೆಂಟ್ಗೆ ನಾನು ಯಾವ್ದ್ರಲ್ಲಿ ಅಕ್ಕಿ ಹಾಕಿದ್ನಲ್ಲ ಅದ್ರಲ್ಲೇ ನೀರ್ ತಗೊಳ್ತಾ ಇದ್ದೀನಿ. ಹಾಗೆ ಇದು ಮಿಕ್ಸಿ ಜಾರಲ್ಲಿ ಹೀಗೆ ಉಳಿದಿದ್ದು ಹಾಕ್ಬೇಕಾಗತ್ತಲ್ಲ, ಸೊ ಅದಕ್ಕೆ ನಾನು ಇದ್ರ ಒಳಗಡೆ ಹಾಕಿ ಇದನ್ನ ಸೇರಿಸಿ ಹಾಕೊಳ್ತೀನಿ ನೀರನ್ನ. ಸದ್ಯಕ್ಕೆ 1 ಪಾವಿನಷ್ಟೇ ನೀರ್ ಹಾಕೊಳ್ತೀನಿ. ಇಫ್ ಇಟ್ ಇಸ್ ರಿಕ್ವೈರ್ಡ್ ಇನ್ನು ಸ್ವಲ್ಪ ನೀರ್ ಹಾಕೊಳ್ತೀನಿ, ಅದರ್ವೈಸ್ ಬೇಡ. ಯಾಕೆಂದ್ರೆ ಮಶ್ರೂಮ್ ನೀರ್ ಬಿಟ್ಕೊಂಡಿರತ್ತೆ, ಹಾಗಾಗಿ ನೀರನ್ನ ನೋಡಿ ಹಾಕ್ಬೇಕು. ನೀರು ಹದ ಕರೆಕ್ಟ್ ಆಗಿದ್ರೆ ರೈಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೀರ್ ಹಾಕಿದ್ದಕ್ಕೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಅಷ್ಟೇ ನೀರ್ ಬೇಕು, ತುಂಬಾ ಜಾಸ್ತಿ ನೀರ್ ಬೇಡ. ಹಾಗಾಗಿ ಇನ್ನೊಂದು ಚೂರು ಹಾಕ್ತೀನಿ. ನೀರ್ ಎಷ್ಟು ಹಾಕ್ಬೇಕು ಅಂತ ಅಡುಗೆ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ. ನೀವು ಬಳಸೋ ಅಕ್ಕಿ, ನೀವು ಬಳಸೋ ಕುಕ್ಕರ್ ಮೇಲೆ ಡಿಪೆಂಡ್ ಆಗತ್ತೆ. ನಾನು 1 ಪಾವ್ ಮೇಲೆ ಒಂದಿಷ್ಟು ನೀರ್ ಹಾಕಿದೀನಿ, ತುಂಬಾ ಜಾಸ್ತಿ ಹಾಕಿಲ್ಲ. ಯಾಕಂದ್ರೆ ಅದ ತುಂಬಾ ಮುದ್ದೆನೂ ಆಗ್ಬಾರ್ದು, ಅನ್ನ ತುಂಬಾ ಉದುರು ಆಗ್ಬಾರ್ದು. ಆ ಮಧ್ಯ ಬ್ಯಾಲೆನ್ಸ್ ಆಗ್ಬೇಕು. ಆ ರೀತಿ ಬರ್ಬೇಕು ಅಂತಂದ್ರೆ ನೀವ್ ನೋಡ್ಕೊಳ್ಬೇಕು ಅದನ್ನ, ನಿಮ್ಮ ಅಕ್ಕಿ ನಿಮ್ ಕುಕ್ಕರ್ ಹೇಗ್ ವರ್ಕ್ ಆಗತ್ತೆ ಅಂತ. ಸೊ ಇದು ಆಗಿದೆ, ಎಲ್ಲಾನು ಹಾಕಿದೀನಿ. ಇನ್ನೊಂದು ಕೊನೆಯಲ್ಲಿ ಏನ್ ಹಾಕ್ಬೇಕು ಅಂದ್ರೆ 1 ಚಮಚದಷ್ಟು ಮೊಸರನ್ನ ಹಾಕ್ತೀನಿ ವಿತೌಟ್ ಮಿಸ್. ಅದು ಕೂಡ ಒಂದು ಎಕ್ಸ್ಟ್ರಾ ಫ್ಲೇವರ್ ಅನ್ನ ಕೊಡತ್ತೆ. ಈ ಸ್ಮಾಲ್ ಕಪ್ ಅಲ್ಲಿ 2 ಸ್ಪೂನ್ ಅಷ್ಟು ಮೊಸರು ಹಿಡಿಸತ್ತೆ. ನಾನು ಆ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಅನ್ನ ಮುಚ್ತೇನೆ. ತುಂಬಾ ಜಾಸ್ತಿ ಕೈ ಆಡಬಾರ್ದು, ಯಾಕಂದ್ರೆ ಅಕ್ಕಿ ಒಡೆದೋಗ್ಬಿಡತ್ತೆ. ಉದ್ದ ಅಕ್ಕಿ ಕಾಣಿಸ್ಬೇಕು ಅಂತಂದ್ರೆ ನಾಜೂಕಾಗಿ ಬಳಸ್ಬೇಕು. ಸೊ ನಾನು ಮೊಸರು ಹಾಕಿರೋದ್ರಿಂದ ನೀರಿನ ಹದ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗತ್ತೆ. ಇದು ಪುಟ್ಟ ಕುಕ್ಕರ್ ಆಗಿರೋದ್ರಿಂದ ಉರಿ ಜೋರಾಗಿರ್ಬಾರ್ದು, ಆ ಪಾತ್ರೆಯಿಂದ ಹೊರಗೆ ಬರಬಾರ್ದು, ಅಷ್ಟೇ ಇದನ್ನ ಉರಿ ಇಟ್ಕೊಳ್ಬೇಕು. ಸೊ ಇದು ರೆಡಿ ಆಯ್ತು. ಇವಾಗ ನಾನು ಇದು ಕೂಗಿ ಆರೋಷ್ಟೊತ್ತಿಗೆ ನಾನು ಕಬಾಬ್ ರೆಡಿ ಮಾಡ್ಕೊಳ್ತೀನಿ. ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. 2 ಸ್ಪೂನಿನಷ್ಟು ಕಾರ್ನ್ಫ್ಲೋರ್ ತಗೊಳ್ತಾ ಇದ್ದೀನಿ. 1 ದೊಡ್ಡ ಸ್ಪೂನಿನಷ್ಟು ಚೂರು ಅದರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ.
ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಗರಂ ಮಸಾಲ. ಅರಿಶಿನ, ಖಾರದ ಪುಡಿ ಹಾಕ್ತೀನಿ. ಕರಿಬೇವನ್ನ ಒಣಗಿಸಿ ಪುಡಿ ಮಾಡಿಟ್ಟಿರ್ತೀನಿ, ಅದನ್ನ ನಾನು ಈ ರೀತಿ ಕಬಾಬ್ಗೆ ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಸೊ ಅದನ್ನ 1 ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂತ ಒಂದು ಹದಕ್ಕೆ ತರ್ತೀನಿ, ಬಜ್ಜಿ ಮಾಡೋ ಹದ. ಈಗ ಎಣ್ಣೆ ಕಾದಿದೆ. ಜನರಲಿ ಮಶ್ರೂಮ್ ಕಬಾಬ್ನ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಸಿಕ್ಕಾಪಟ್ಟೆ ಸಿಡಿಯುತ್ತೆ. ಅದಕ್ಕೆ ಅಂತ ಎಣ್ಣೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಸಿಡಿಯಲ್ಲ ಅಂತ ಒಂದು ಟ್ರಿಕ್ಕು. ನಾನು ನಿಮ್ಮ ಜೊತೆನೆ ಟ್ರೈ ಮಾಡ್ತಾ ಇದ್ದೀನಿ, ನೋಡುವ. ನಾಟ್ ಬ್ಯಾಡ್, ಆಕ್ಚುಲಿ ವರ್ಕ್ ಆಗತ್ತೆ. ಸಿಡಿಬಾರ್ದು, ಗ್ಯಾಸ್ ಎಲ್ಲ ಆ ಕಡೆ ಈ ಕಡೆ ಆಗಬಾರ್ದು ಅಂತಂದ್ರೆ ಬಾಂಡಿಗೆ ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಅದು ಸಿಡಿಯೋದಿಲ್ಲ. ಹ್ಯಾಕ್. ಈ ರೀತಿ ಪಲಾವ್ ಜೊತೆಗೆ ಕಬಾಬ್ ಒಂದು ಒಳ್ಳೆ ಕಾಂಬಿನೇಷನ್. ಸೊ ನಾನು ಅದಕ್ಕೋಸ್ಕರ ಮಾಡಿದೆ. ಇವಾಗ ಕುಕ್ಕರ್ ಕೂಡ ಆರಿದೆ. ಇಟ್ಸ್ ಟೈಮ್ ಟು ರಿವೀಲ್. ಓ ಮೈ ಗಾಡ್, ಈ ತರ ಕಾಣಿಸಿದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಪ್ಲೇಟಿಂಗ್ ಮಾಡೋ ಟೈಮ್. ಇದ್ರ ಜೊತೆಗೆ ಮೊಸರು ಬಜ್ಜಿ ಇಲ್ಲ ಅಂದ್ರೆ ಹೇಗೆ ಹೇಳಿ? ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಉಪ್ಪು ಇಷ್ಟು ಹಾಕಿ ಸಿಂಪಲ್ ಆಗಿ ಮೊಸರು ಬಜ್ಜಿ ಮಾಡಿದ್ದೀನಿ. ಹಾಗೆ ರೆಡಿ ಇರುವಂತ ಕಬಾಬ್. ಅಫ್ಕೋರ್ಸ್ ಈ ಸಕ್ಕದಾಗಿರೋ ಮಶ್ರೂಮ್ ಪುಲಾವ್ ಅನ್ನ ಟೇಸ್ಟ್ ಮಾಡೋದು ನಮ್ಮಮ್ಮ. ಹೇಗಿದೆ ಟೇಸ್ಟ್ ಅಂತ ನಮ್ಮಮ್ಮನೇ ಹೇಳ್ಬೇಕು. ಮಶ್ರೂಮ್ ಪಲಾವ್ ತಿನ್ನಕ್ ರೆಡಿನಾ? ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ ಭಾರಿ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಇಸ್ ನಾಟ್ ಟು ಎಕ್ಸ್ಪ್ರೆಸಿವ್. ಅದು ಎಷ್ಟು ಟೇಸ್ಟಿ ಆಗಿದೆ ಅಂತ ಅಂದ್ರೆ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡ್ಬೇಕು. ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಈ ಕುಕಿಂಗ್ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ, ನಮ್ಮ ಕೈಲೇ ತಡ್ಕೊಳಕ್ಕಾಗಲ್ಲ. ಪಾಪ ಪ್ರಾಣಿ ಪಕ್ಷಿಗಳು ಹೇಗೆ ತಡ್ಕೊಳ್ಬೇಕು. ಒಂದು ಬಕೆಟಲ್ಲಿ ನೀರಿಡೋದನ್ನ ಮರಿಬೇಡಿ.